ಹಾಯ್, KCT ರಿಸಲ್ಟ್ ಬಂದಿದೆ. ನೀವು ಇಂಜಿನಿಯರಿಂಗ್ ಸೇರಬೇಕು ಅನ್ಕೊಂಡಿದ್ದೀರಾ? ಹಾಗಾದ್ರೆ ನಿಮಗೆ ಲಕ್ಷಾಂತರ ರೂಪಾಯಿ ಕಾಲೇಜ್ ಫೀಸ್ ಉಳಿಸಿಕೊಡುವ ಒಂದು ಅದ್ಭುತವಾದ ಸ್ಕೀಮ್ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಅದೇ SNQ ಕೋಟ. SNQ ಕೋಟ ಅಂದ್ರೆ ಏನು? ಇದರ ಲಾಭವೇನು? ಸಾಮಾನ್ಯ ಸೀಟು ಸಿಕ್ಕರೆ ವರ್ಷಕ್ಕೆ ಸುಮಾರು 1 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ಫೀಸ್ ಇರುತ್ತದೆ. ಆದರೆ SNQ ಕೋಟದಲ್ಲಿ ಸೀಟು ಸಿಕ್ಕರೆ ನಿಮಗೆ ಟ್ಯೂಷನ್ ಫೀಸ್ ಪೂರ್ತಿ ಮನ್ನಾ ಆಗುತ್ತದೆ. ಅಂದ್ರೆ ನೀವು ಕೇವಲ ಯೂನಿವರ್ಸಿಟಿ ಹಾಗೂ ಇತರೆ ಫೀಸ್ಗಳನ್ನು ಮಾತ್ರ ತುಂಬಬೇಕಾಗುತ್ತದೆ. ಅಂದ್ರೆ ವರ್ಷಕ್ಕೆ ಸುಮಾರು 30,000ರಿಂದ 40,000 ರೂಪಾಯಿ ಮಾತ್ರ ಕಟ್ಟಬೇಕಾಗುತ್ತದೆ. ಇದರಿಂದ 4 ವರ್ಷಕ್ಕೆ ನಿಮಗೆ ಲಕ್ಷಾಂತರ ರೂಪಾಯಿ ಉಳಿತಾಯ ಆಗುತ್ತದೆ. ಸೀಟ್ ಮ್ಯಾಟ್ರಿಕ್ಸ್ ನೋಡುವುದಾದ್ರೆ ಪ್ರತಿಯೊಂದು ಇಂಜಿನಿಯರಿಂಗ್ ಕಾಲೇಜಿನ ಪ್ರತಿಯೊಂದು ಬ್ರಾಂಚ್ ನಲ್ಲೂ, ಉದಾಹರಣೆಗೆ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಹಾಗೂ ಇತರೆ ಬ್ರಾಂಚ್ ನಲ್ಲೂ 5% ಹೆಚ್ಚುವರಿ ಸೀಟ್ಗಳನ್ನು ಈ ಕೋಟಕ್ಕೆ ಮೀಸಲ್ಪಟ್ಟಿರುತ್ತಾರೆ. ಇದನ್ನ ಸೂಪರ್ ನ್ಯೂಮೆರರಿ ಸೀಟ್ಗಳು ಅಂತಾರೆ. ಅಂದರೆ ಕಾಲೇಜಿನ ರೆಗ್ಯುಲರ್ ಸೀಟುಗಳನ್ನು ಕಡಿಮೆ ಮಾಡದೆ ಈ ಸ್ಕೀಮ್ಗಾಗಿ ಹೆಚ್ಚುವರಿ 5% ಸೀಟುಗಳನ್ನು ಮೀಸಲ್ಪಟ್ಟಿರುತ್ತಾರೆ. ಹಾಗಾಗಿ ಬೇರೆ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಇದರಿಂದ ಯಾವುದೇ ತೊಂದರೆ ಆಗುವುದಿಲ್ಲ. ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡುವುದಂದ್ರೆ SNQ ಕೋಟದಲ್ಲಿ ಸೀಟು ಸಿಗಬೇಕಾದರೆ ಮುಖ್ಯವಾಗಿ 3 ನಿಯಮಗಳಿವೆ. ಮೊದಲನೇದಾಗಿ ಇನ್ಕಮ್ ಲಿಮಿಟ್, ಅಂದ್ರೆ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಕ್ಯಾಟಗರಿ ವೈಸ್ ನೋಡುವುದಂದ್ರೆ ಇದು ಕೇವಲ ಒಂದು ಕ್ಯಾಟಗರಿಗೆ ಮಾತ್ರ ಸೀಮಿತವಲ್ಲ. ಜನರಲ್ ಮೆರಿಟ್, OBC, SC/ST ಹೀಗೆ ಎಲ್ಲ ಕ್ಯಾಟಗರಿ ವಿದ್ಯಾರ್ಥಿಗಳಿಗೂ ಇದು ಅನ್ವಯಿಸುತ್ತದೆ. ರಿಕ್ವೈರ್ಡ್ ಡಾಕ್ಯುಮೆಂಟ್ ಯಾವುದಂದ್ರೆ, ನೀವು KE ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಮಯದಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿರ್ತೀರಲ್ಲ, ಅದ್ರಲ್ಲಿ ನಿಮ್ದು ತಹಶೀಲ್ದಾರ್ದು ಸಿಗ್ನೇಚರ್ ಇರಬೇಕು. ಅವಾಗ ನಿಮಗೆ SNQ ಕೋಟ ಸಿಗುವ ಚಾನ್ಸಸ್ ತುಂಬಾ ಹೈ ಇರುತ್ತದೆ. ಸೀಟ್ ಅಲಾಟ್ಮೆಂಟ್ ಪ್ರೋಸೆಸ್ ನೋಡೋದಂದ್ರೆ, ಸೀಟ್ ಅಲಾಟ್ಮೆಂಟ್ ಪ್ರೋಸೆಸ್ ಪ್ಯೂರ್ಲಿ ನಿಮ್ಮ KCT ರ್ಯಾಂಕ್ ಆಧಾರದ ಮೇಲೆ ಈ ಸೀಟ್ ಸಿಗುವುದು. ನೀವು SNQ ಕೋಟಕ್ಕಾಗಿ ಯಾವುದೇ ಪ್ರತ್ಯೇಕ ಅಪ್ಲಿಕೇಶನ್ ಹಾಕಬೇಕಾಗಿಲ್ಲ. ಆಪ್ಷನ್ ಎಂಟ್ರಿ ಮಾಡುವಾಗ ಸಾಫ್ಟ್ವೇರ್ ನಿಮ್ಮ ಆದಾಯ ಪ್ರಮಾಣ ಪತ್ರ ಹಾಗೂ ರ್ಯಾಂಕ್ ನೋಡಿ ಆಟೋಮೆಟಿಕ್ ಆಗಿ ಮೊದಲು SNQ ಕೋಟ ಸಿಗುತ್ತಾ ಅಂತ ಚೆಕ್ ಮಾಡುತ್ತೆ. ಸಿಗದಿದ್ದರೆ ರೆಗ್ಯುಲರ್ ಸೀಟ್ ಅಂದ್ರೆ ಜನರಲ್ ಮೆರಿಟ್ ಸೀಟ್ಗೆ ನಿಮ್ಮನ್ನು ಪರಿಗಣಿಸುತ್ತದೆ. ಹಾಗಾಗಿ ಆಪ್ಷನ್ ಎಂಟ್ರಿ ಮಾಡುವಾಗ ನೀವು ತುಂಬಾ ಕೇರ್ಫುಲ್ ಆಗಿ ಆಪ್ಷನ್ ಎಂಟ್ರಿ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ಆಪ್ಷನ್ ಎಂಟ್ರಿ ಹೇಗೆ ಮಾಡಬೇಕಂತ ತೋರಿಸ್ತೀನಿ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.